ಬಂದಿದ್ರು, ರೌಡಿಜಮ್ ಮಾಡಿದ್ರು, ರೌಡಿ ಆಗಿದ್ರು ಅವತ್ತಿನ ದಿನದಲ್ಲಿ. ಯಾರಿಗೆ? ಜನಾರ್ದನ್ ರೆಡ್ಡಿ ಅವ್ರಿಗೆ. ಆಮೇಲೆ ಇಷ್ಟಕ್ಕೆ ಮುಂಚೆ ಯಾರು ಸುರೇಶ್ ಬಾಬು ಅವ್ರಿಗೆ ಇದಾಗಿದ್ರು. ಸುರೇಶ್ ಬಾಬುನ ತೊಳೆದ್ರು, ಆಮೇಲೆ ಶ್ರೀರಾಮುಲ್ಲ ತೊಳೆದ್ರು. ಇವಾಗ ಎಲ್ಲರನ್ನ ತೊಳೆದು ಇವಾಗ ನಮ್ಮದು ನಡೆಯಲ್ಲ ಅಂತ ಹೇಳಿ ಇವತ್ತು ಮತ್ತೆ ಶ್ರೀರಾಮುಲು ಅವ್ರನ್ನ ಬಗ್ಲಿಕ್ಕೆ ಕರ್ಕೊಂಡು ಎಲ್ಲ ಕಲ್ತ್ 3 ತಿಂಗಳಾಗಿಲ್ಲ ಶ್ರೀರಾಮುಲು ಅವ್ರನ್ನ ಬೈದು. ಅವರು ವೈಯಕ್ತಿಕ ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಜನಾರ್ದನ್ ರೆಡ್ಡಿ ಅವ್ರು ಹೆಂಗಾದ್ರೆ ಉಲ್ಟಾ ಪಟ್ಟ ಅದೇನಂತಾರ ನೋಡಿ, ಉಸಿರು ಒಳ್ಳೆ ಅಂತಾರಲ್ಲ, ಆ ಉಸಿರು ಒಳ್ಳೆ ಅಂತಾರಲ್ಲ ಆ ತರ ಮಾಡ್ತಾ ಇದಾರ. ನಾಗೇಂದ್ರಣ್ಣ ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಇವರು ಸಾರಂತ ಮಾತಾಡಿದಾರ ಆಗ್ಲಿ, ಜನಾರ್ದನ್ ರೆಡ್ಡಿ ಅವರು ಇವ್ರು ಅಂತ ಮಾತಾಡಿಲ್ಲ. ನಾಗೇಂದ್ರಣ್ಣನ ಅವನು ನಾಗೇಂದ್ರ ರೌಡಿ, ಆ ನಾಗೇಂದ್ರ ಏನು ಧೂಳು. ಸರ್ ನಾನು ಒಂದ್ ಹೇಳ್ತೀನಿ, ಅವತ್ತ ಆ ಧೂಳೆ ಇವತ್ತು ಸೋಲ್ಸಿರೋದು, ಅವತ್ತು ಈ ಧೂಳೆ ಸೋಲ್ಸಿರೋದು. ಅದು ಗ್ಯಾಪ್ನ ಇರ್ಲಿ, ನಾಳೆ ಮುಂಜಾನೆಗೇನೆ ಅದೇ ಧೂಳೆ ಸೋಲಿಸತ್ತೆ ನಿಮ್ಮನ್ನ. ಇದು ಗ್ಯಾಪ್ ಇಟ್ಕೊಳ್ರಿ. ಜನಾರ್ದನ್ ರೆಡ್ಡಿ ಅವ್ರೆ, ನೀವ್ ಏನೇ ಇದ್ರೆ ಸತಿ ನಿಮ್ ವೈಯಕ್ತಿಕ ಇದ್ರೆ ನಿಮ್ ಮನೆಯಲ್ಲಿ ನೋಡ್ಕ್ಯಾರ್ರಿ. ನಮ್ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ಏನ ರೌಡಿ ನಾಗೇಂದ್ರ ರೌಡಿ ಅಂಬದ್ ಏನ ನಿಂತಾಗ ಪ್ರೂಫ್ ಐತೆ? ಹೆಂಗಂದ್ರಿ ನೀವು ರೌಡಿ ಅಂತ? ಏನ್ರಿ ನೀವು ಗಣಿ ಎಲ್ಲ ಲೂಟಿ ಮಾಡಿ ಇಡೀ ನಮ್ಮ ಕರ್ನಾಟಕದ ಭಾರತ ದೇಶದ ಎಲ್ಲ ಗಣಿಯನ್ನು ಲೂಟಿ ಮಾಡಿ 14 ವರ್ಷ ಜೈಲಲ್ಲಿ ಇದ್ದು ಬಂದು ಇವತ್ತು ಜನಾರ್ದನ್ ರೆಡ್ಡಿ ಇದು ನಾಗೇಂದ್ರ ಕೇಸ್ ಇದಾವ್. ನಿನ್ ಕೇಸ್ ಇಲ್ಲೇನ್ರಿ ಜನಾರ್ದನ್ ರೆಡ್ಡಿ ಅವ್ರೆ? ನಿಮ್ಗೆ ಕೇಸ್ ಇಲ್ಲ? ನೀವು ಸತ್ಯ ಹರಿಶ್ಚಂದ್ರೇ? ಅದೇ ಲೂಟಿ ಮಾಡಿ ದೊಡ್ಡ ಕೋಟೆ ಕಟ್ಟಿದಾರಲ್ರಿ, ಅದು ಗೊತ್ತಿಲ್ಲೇನ್ರಿ ನಿಮ್ಗೆ ಜನಾರ್ದನ್ ರೆಡ್ಡಿ ಅವ್ರೆ? ನಾಗೇಂದ್ರ ಅವರು ಧೂಳು ಅದು ಇದು ಅಂತ ಮಾತಾಡ್ತಾರಲ್ಲ, ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೇಕು. ಯಾರೇ ಆಗ್ಲಿ, 4 ಸಲ ML ಆಗಿದ್ದಾರೆ ಅವರು ಹೃದಯವಂತರು. 4 ಸಲ ML ಆಗಿದ್ದಾರೆ. ನೀವು ಗಂಗಾವತಿಯಾಗ 5 ಕೋಟಿ ಮನೆ ಕಳಿಸ್ತೇನೆ, 5 ಕೋಟಿ ಮನೆಗೆ 5,000 ಕೊಡ್ತೀನಿ, 5 ಲಕ್ಷ ಮನೆ ಕಳಿಸ್ತೀನಿ, ಅದು ಇದಂತ ಹೇಳಿ ಗಂಗಾವತಿಯಾಗ ಎಲ್ಲ ಮೋಸ ಮಾಡಿ ಗೆದ್ದು ಇವತ್ತು ಅದೇ ನಿಮ್ಮ ಯಾರು ಬ್ರದರ್ ಸೋಮಶೇಖರ್ ರೆಡ್ಡಿನೇ ಸೋಲಿಸಿದವ್ರು. ನೀವು ವೈಯಕ್ತಿಕ ಬಂದಾಗ ತಾಯಿ ಮಕ್ಕಳು ಇನ್ನೊಬ್ರು ಬೇಕಾಗಿಲ್ಲ. ನಿನಗೆ ಸ್ವಾರ್ಥ ಬೇಕು. ನಿನಗೆ ಏನೇನು ಕಷ್ಟ ಬಂದಾಗ ನಮ್ಮ ಸಮುದಾಯ ಬೇಕು, ಇನ್ನೊಬ್ರು ಬೇಕು. ಅವತ್ತು ನಾಗೇಂದ್ರಣ್ಣವ್ರು ನಿಮ್ಮ ಜೊತೆಯಲ್ಲಿ ಇದ್ದಿಲ್ಲ, ಅವತ್ತು ಗೊತ್ತಾಗಿಲ್ಲ ರೌಡಿ ಅಂತ ನಿಮ್ಗೆ. ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ? ಇವತ್ತು ಗೊತ್ತಾಯ್ತಾ ರೌಡಿ ಅಂತ? ಯಾವತ್ತನ್ನ ರೌಡಿಜಮ್ ಮಾಡಿದ್ದೆ ಎಲ್ಲ ನೋಡಿದೀಯ ನೀನು? ಯಾವತ್ತು ನಾಗೇಂದ್ರಣ್ಣವ್ರು ರೌಡಿಜಮ್ ಮಾಡಲ್ಲ. ಎಲ್ಲಾ ಸಮುದಾಯದವ್ರನ್ನ ಎಲ್ಲರನ್ನ ಒಗ್ಗೂಡ್ಸ್ಕೊಂಡು ಹೋಗಿ ಒಳ್ಳೆತನಲ್ಲೇ ಮಾತಾಡಿ ಒಳ್ಳೆತನಲ್ಲೇ ಇರೋರು ನಾಗೇಂದ್ರಣ್ಣ ಅಂದ್ರೆ. ಆದ್ರೆ ಸತ ನಿಮ್ ತರ ಉಸಿರು ಒಳ್ಳೆ ತರ ಚೇಂಜ್ ಆಗಲ್ಲ ನಾಗೇಂದ್ರಣ್ಣವ್ರು. ಆ ತರ ಮಾತಾಡೋದು ತಪ್ಪಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೊಂದ್ಸಲ ನಮ್ ನಾಗೇಂದ್ರಣ್ಣ ಇದು 2ನೇ ಸಲ ನೀವು ಮಾತಾಡಿರೋದು. ಆವತ್ತಿಗೆ ಒಂದ್ಸಲ ಡಸ್ಟ್ಬಿನ್ ಅಲ್ಲಿ ಬಿದ್ದ ನಾಗೇಂದ್ರ ಅಂತ ಮಾತಾಡಿದ್ರೆ ಅದು ಇನ್ನೊಂದು ಮರ್ತಿದ್ರೇನೋ ಎಚ್ಚರಿಕೆ ಕೊಟ್ಟಿದ್ದು. ನಮ್ ಸಮುದಾಯ ಅಂದ್ರೆ ಅಷ್ಟಿದೆ. ಇದೇ ಶ್ರೀರಾಮುಲ್ಲ ಮಾತಾಡಿ 3 ತಿಂಗಳಾಗಿಲ್ಲಲ್ಲ ಜನಾರ್ದನ್ ರೆಡ್ಡಿ ಅವ್ರೆ, ಅವಾಗ ನೀನ್ ಬಾಗ್ಲಿಗೆ ಕುಂದಿಸ್ಕೊಂಡ್ರೆ ನಿನ್ಗೆ ಕೊಂಬು ಬರ್ತಾವ. ಯಾಕಂದ್ರೆ ನಮ್ ಸಮುದಾಯದವ್ರು ಬಾಗ್ಲಿಗಿದ್ರೆ ನಿಮ್ಗೆ 2 ಕೊಂಬು ಅಂದ್ಬಿಡ್ತಾವ. ನಮ್ ಸಮುದಾಯ ಇಲ್ಲ ಅಂದ್ರೆ ಹಂಗೆ ಅದೇನಂತಾರ ನೋಡು, ಆ ತರ ಇರ್ತದ. ನೀವು ಈ ತರ ಎಲ್ಲ ಮಾತಾಡೋದು ನಮ್ ಸಮುದಾಯ ಬಗ್ಗೆ ಮಾತಾಡಿದ್ರೆ ನಮ್ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಸೇರಿ ನಾಳೆ ಮುಂಜಾನೆ ಏನಾರ ತೊಂದರೆ ಆದ್ರೆ ನಿಮ್ ಮನೆಗೆ ಸ್ಟ್ರೈಕ್ ಮಾಡಿ ನಿಮ್ ಮನೆಯಲ್ಲಿ ಮುತ್ತಿಗೆ ಆಗ್ತದೆ ಅಂತ ಹೇಳಿ ನಾವು ಹೇಳ್ತೀವಿ. ಯಾವುದೇ ಕಾರಣಕ್ಕೆ ನಮ್ ಸಮುದಾಯದವ್ರನ್ನ ಮಾತಾಡೋ ಅರ್ಹತೆ ನಿನ್ಗಿಲ್ಲ. ಇವತ್ತು ನಮ್ ಸಮುದಾಯದಿಂದ ಇವಾಗ ಶ್ರೀರಾಮುಲು ನಮ್ ಸಮುದಾಯದವರಲ್ಲ, ನಮ್ ಸಮುದಾಯದಿಂದ ಇಟ್ಕೊಂಡಲ್ಲ ಇವತ್ತು ನೀನ್ ಇಷ್ಟವರೆಗೆ ಬಂದಿರೋದು. ಇಲ್ಲಾಂದ್ರೆ ನೀನ್ ಎಲ್ಲೇ ಇದೀಯ? ನಮ್ ಸಮುದಾಯ ಇಲ್ಲಾಂದ್ರೆ ನೀನ್ ಎಲ್ಲೇ ಇದೀಯ ಹೇಳ್ರಿ? ಇವತ್ತು ನಮ್ ಸಮುದಾಯದವ್ರನ್ನೇ ಬಗ್ಲಿಗೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ನೀವು. ನಮ್ ಸಮುದಾಯದವ್ರನ್ನ ಎಲ್ಲರನ್ನ ತೊಳೆದೆ, ಶ್ರೀರಾಮುಲು ತೊಳೆದೆ, ಲಾಸ್ಟ್ಗೆ ಸುರೇಶ್ ಬಾಬುನ್ ತೊಳೆದೆ, ಆಮೇಲೆ ಇವಾಗ ಯಾರು ನಿಮ್ಮ ಅಣ್ಣನ ಸೋಮಶೇಖರ್ ರೆಡ್ಡಿನೇ ತೊಳೆದಿ. ಇನ್ಯಾರನ್ನ ಬಿಟ್ಟಿ ನೀನು ಸ್ವಾರ್ಥ ಸಲುವಾಗಿ ನೀನ್ ಒಳ್ಳೇದಿದ್ರೆ ಒಳ್ಳೆಯವರಾದ್ರೆ ಎಲ್ಲಾರು ಬಂಗಾರ ತರ ಇರ್ತಾರ, ಸ್ವಲ್ಪ ನಿಮ್ಗೆ ಇದಾದ್ರೆ ಎಲ್ಲಾರು ರೌಡಿಗಳಾಗ್ಬಿಡ್ತಾರ. ಇದೇ ಏನ್ರಿ ಜನಾರ್ದನ್ ರೆಡ್ಡಿ ಅವ್ರೆ?